ಕಂಚಲದ ಸುಕ್ಕ ಮಾಡುವ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಡಯಾಬಿಟಿಸ್ ಪೇಷಂಟಿಗೆ ತುಂಬಾ ಒಳ್ಳೆಯದು. ನೋಡುವ ಬನ್ನಿ ಹೇಗೆ ಮಾಡುದು ಅಂತ. ಇದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ. ನೋಡಿ, ಕಂಚಲವನ್ನು ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಕಲ್ಲುಪ್ಪಲ್ಲಿ ಚಂದ ಮಾಡಿ ತೊಳಿಬೇಕು. 2 ಸತಿ ತೊಳೆದಿಟ್ಟಿದ್ದೇನೆ. ಇದನ್ನು ಫಸ್ಟಿಗೆ ಬೇಯಿಸುವ ನಾವು. ಆಮೇಲೆ ನೆಕ್ಸ್ಟ್ ಸ್ಟೆಪ್ ನಾನು ಹೇಳ್ತೇನೆ ಏನು ಅಂತ. ಮೊದಲಿಗೆ ಕಂಚಲವನ್ನು ಹೀಗೆ ಹಾಕಿ ಹೀಗೆ, ಇದು ಕೈ ಇರ್ತದೆ, ಬಟ್ ಈ ಥರ ಸುಕ್ಕ ಮಾಡೋದ್ರಿಂದ ನಿಮಗೆ ಕೈ ಗೊತ್ತಾಗೋದಿಲ್ಲ. ಮಕ್ಕಳಿಗೆ ಸಹ ತುಂಬ ಇಷ್ಟ ಆಗ್ತದೆ ಇದು. ಇದನ್ನು ಹೀಗೆ ಹಾಕಿದ ನಂತರ ಇದು ನಾನು ಹುಳಿ ನೀರು ಮಾಡಿಟ್ಟಿದ್ದೇನೆ, ಸ್ವಲ್ಪ ಹುಳಿ. ನಾನು ಇದಕ್ಕೆ ಅಂಬಡೆ ಹಾಕಿ ಮಾಡ್ತಾ ಇರುವಂಥದ್ದು, ಅದಕ್ಕೆ ನಾನು ಇದು ಬೇಯಿಸುವಾಗ ಸ್ವಲ್ಪ ಹುಳಿಯನ್ನು ಹಾಕಿ ಬೇಯಿಸ್ತಾ ಇದ್ದೇನೆ. ಹುಳಿದು ನೀರು ಸಾಕು. ಇದನ್ನು ಹಿಂಡಿ ಹೀಗೆ ತೆಗಿರಿ. ನಂತರ ಇದಕ್ಕೆ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿ, ಕಲ್ಲುಪ್ಪಿದ್ರೆ ಒಳ್ಳೆಯದು, ಕಲ್ಲುಪ್ಪಿದ್ರೆ ಹಾಕಿ. ನನ್ನ ಹತ್ರ ಕಲ್ಲುಪ್ಪಿರಲಿಲ್ಲ, ಹಾಗಾಗಿ ಹುಡಿ ಉಪ್ಪು ಹಾಕ್ತಾ ಇದ್ದೇನೆ. ನಂತರ ಸ್ವಲ್ಪ ಅರಶಿಣದ ಪೌಡರ್ ಸ್ವಲ್ಪ ಹಾಕಿ, ನೀರು ಇಷ್ಟು ಬೇಡ, ನೀರು ನೋಡ್ಕೊಂಡು ಹಾಕಿ. ಸ್ವಲ್ಪ ಅದು ಮುಳುಗಿದ್ರೆ ಸಾಕು. ನೋಡಿ, ಇಷ್ಟಾದರೆ ಸಾಕು, ಇಷ್ಟಿದ್ರೆ ಸಾಕು. ಇದನ್ನೀಗ ಬೇಯಿಸುವ ನಾವು. ನೋಡಿ, ನಾವು ಆ ದಿನ ಇದಕ್ಕೆ ಫುಡ್ ತರಲಿಕ್ಕೆ ಹೋಗಿತ್ತಂತ ಹೇಳಿದ್ನಲ್ಲ, ಬೇಕು. ಇದರ ಹೆಸರು ಮಿಸ್ಟಿ ಅಂತ. ಇದು ಒಂದು ನಮ್ಮ ಮನೆಯಲ್ಲಿ ಮಗು ಜೊತೆ ಆಟ ಆಡ್ತಾ ಇರುವಂಥದ್ದು. ನೋಡಿ ಹೇಗೆ ಆಟ ಆಡ್ತಾರೆ ಅಂತ. ಇದಕ್ಕೆ 4 ವರ್ಷ ಕಂಪ್ಲೀಟ್ ಆಯಿತು. ಈಗ ಅವನೇನಾದ್ರು ಮಾಡಿ ಹೋಗ್ಬೋದು, ಅವನಿಗೆ ಕೀಟ್ಲೆ ಮಾಡಿ ಹೋಗ್ತಾ ಇರ್ತಾನೆ. ಅವನನ್ನೇ ನೋಡುತ್ತ ನೋಡಿ ಅವರು. ಮಿಸ್ಟಿ, ಹಾಯ್ ಹಾಯ್. ಮಿಸ್ಟಿ, ಹಾಯ್. ನನ್ನ ಮಗನಿಗೆ ನಾಯಿ ಬೆಕ್ಕಂದ್ರೆ ತುಂಬಾ ಇಷ್ಟ. ನೋಡಿ ದಾದಾ. ಇದು ಮಸಾಲಕ್ಕೆ ರೆಡಿ ಮಾಡ್ಕೊಳ್ಳುವ. ಇದು ಟೊಮೆಟೊ ಸಾರದ್ದು ಮಸಾಲೆ ಎಲ್ಲ ಮಾಡ್ತಿರಲ್ಲ, ಸಾಂಬಾರ್ ಪೌಡರ್ ಎಲ್ಲ ಮಾಡ್ತಿರಲ್ಲ, ಹಾಗೆ ಇದು ಮಾಡಿ ರೆಡಿ ಮಾಡಿ ಇಟ್ಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟೇ ಪೌಡರ್ ಹಾಕಿದರೆ ಸಾಕು. ಒಂದು 3-4 ಸ್ಪೂನ್ ಹಾಕಿದರೆ ಸಾಕು. ಉಳಿದದನ್ನು ತೆಗೆದು ಫ್ರಿಜ್ಜಲ್ಲಿ ಇಡ್ತೇನೆ ನಾನು. ನೋಡುವ ಇದರಲ್ಲಿ ಎಷ್ಟು ಆಗ್ತದೆ ಅಂತ. ಒಂದಿಷ್ಟು ಕೆಂಪು ಮೆಣಸು ಅಂತ ತಗೊಂಡಿದ್ದೇನೆ. ಇದು ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಮತ್ತು ಕೊತ್ತಂಬರಿ, ಜೀರಿಗೆ, ಮೆಂತೆ, ಸಾಸಿವೆ ಮತ್ತು ಕರಿಮೆಣಸು ಸ್ವಲ್ಪ ಹಾಕಿದ್ದೇನೆ. ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಳ್ಳುವ ನಾವು. ಹೀಗೆ ಇದು ಈಚೆ ಸೈಡಲ್ಲಿ ಬೇಯ್ತಾ ಉಂಟು ನೋಡಿ. ಇದನ್ನೆಲ್ಲ ಒಟ್ಟಿಗೆ ಹಾಕ್ತೇನೆ ನಾನು. ಹೀಗೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ನಾನು ಎಂತ ಸುಕ್ಕ ಮಾಡೋದಾದ್ರೂ ಹೀಗೆ ಅಂಗಡಿಯಿಂದ ತರೋದು ಕಮ್ಮಿ. ಹೀಗೆ ಈ ಥರ ಒಂದು ಪೌಡರ್ ಮಾಡ್ಕೊಳ್ತೇನೆ ನಾನು. ಟೊಮೆಟೊ ಸಾರಿಗಾಗಲಿ, ಮತ್ತು ತರಕಾರಿ ಇದ್ದರೆ ಎಂತಾದರೂ ಸುಕ್ಕ ಮಾಡಲಿಕ್ಕಿದ್ರೆ. ಇದು ನನಗೆ 2-3 ಸತಿ ಮಾಡುವಾಗ ಬರ್ತದೆ. ಇದು ಏನಾದರೂ ಪಲ್ಯ ಆಗಲಿ ಏನಾದರೂ ಮಾಡುವಾಗ ಸ್ವಲ್ಪ ಚೂರು ಕಲ್ಲರ್ ಚೇಂಜ್ ಆದರೆ ಸಾಕು, ಅಷ್ಟು ಹುರ್ಕೊಳ್ಳುವ. ಇದಕ್ಕೆ ಆನಿಯನ್, ಟೊಮ್ಯಾಟೊ ಅದೇನು ಹಾಕೋದು ಬೇಡ. ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೇನೆ ನಿಮಗೆ. ಇದು ಇಷ್ಟು ಫ್ರೈ ಆದರೆ ಸಾಕು. ನೋಡಿ, ಇಲ್ಲಿ
ಇಷ್ಟು ಫ್ರೈ ಆದರೆ ಸಾಕು, ಜಾಸ್ತಿ ಕಪ್ಪಾಗಬೇಕಾಗಿಲ್ಲ. ಇದು ಮಿಕ್ಸಿ ಫುಲ್ಲು ಡ್ರೈ ಇರಬೇಕು ನಿಮ್ಮದು. ಇದು ಪೌಡ್ರ್ ಮಾಡ್ಕೊಳ್ಳುವಂಥದ್ದಲ್ಲ, ಇದಕ್ಕೆ ನೀರು ಹಾಕಿ ಕಡಿಲಿಕ್ಕಿಲ್ಲ. ಹಾಗೆ ನಾನು ಇದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕಿ ನಂತರ ಅದನ್ನು ತೆಗೆದಿಡ್ತೇನೆ. ಬೇರೆ ಏನಾದರೂ ಟೊಮೆಟೊ ಸಾರು ಮಾಡಲಿಕ್ಕಿದ್ರೆ ಅಥವಾ ತರಕಾರಿ ಏನಾದರೂ ಬೇರೆ ಸುಕ್ಕ ಏನಾದರೂ ಮಾಡಲಿಕ್ಕಿದ್ರೆ ಸ್ವಲ್ಪ ಸ್ವಲ್ಪ ಹಾಕ್ತೇನಲ್ಲ, ಹಾಗಾಗಿ ಈಗ ನೋಡಿ, ಇಷ್ಟು ಪೌಡ್ರ್ ಆದರೆ ಸಾಕು, ಇಷ್ಟು ಸಣ್ಣ ಆದರೆ ಸಾಕು. ನೋಡಿ ಎಷ್ಟಾಗಿದೆ ನೋಡಿ, ಅಷ್ಟರಲ್ಲೇ ಪರಿಮಳ ಗಮ್ ಅಂತ ಇದೆ. ನಾನು ಒಂದು 2-3 ಸ್ಪೂನ್ ಹಾಕ್ತೇನೆ ಅಷ್ಟೇ, ಮತ್ತು ಉಳಿದದ್ದು ತೆಗೆದು ಫ್ರಿಜ್ಜಲ್ಲಿ ಇಡ್ತೇನೆ ನಾನು. ನೋಡಿ ಇದು ಬೇಯ್ತಾ ಇದೆ, ಸಾಕು ಇಷ್ಟು ಬೆಂದದ್ದು. ಇನ್ನು ಫ್ರೈ ಮಾಡುವಾಗ ಸ್ವಲ್ಪ ಬೇಯಲಿಕ್ಕೆ ಪೆಂಡಿಂಗ್ ಇದೆ. ನೋಡುವ, ಇಷ್ಟಾದರೆ ಸಾಕು. ಇದನ್ನು ನೀರನ್ನು ನಾನು ಬಾಗಿಟ್ಕೊಳ್ತೇನೆ ನಾನು. ನೋಡಿ, ಈ ಥರದ್ದು ಕುಟಾಣಿ ಇದ್ದರೆ ನಾನು 4 ಅಂಬಡೆಯನ್ನು ತಗೊಂಡಿದ್ದೇನೆ. ಇದನ್ನು ಚಂದ ಮಾಡಿ ಗುದ್ದಿ ತೆಗ್ದು ಸಪ್ರೇಟಾಗಿ ಇಟ್ಕೊಳ್ಬೇಕು. ನೋಡಿ, ಹೀಗೆ ಒಂದನ್ನು ಹೀಗೆ ಹಾಕಿ ನೋಡಿ, ಅದು ಬೀಜದಿಂದ ಬಿಡ್ತದೆ. ನೋಡಿ, ಹೀಗೆ ಇಷ್ಟಾದರೆ ಸಾಕು. ಅದನ್ನು ಹೀಗೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಅಂಬಡೆ ಹಾಕಿದ್ದು ಕಂಚಲದ್ದು ಸುಕ್ಕ ಟೇಸ್ಟೇ ಬೇರೆ. ಹೀಗೆ ಯಾರಿಗೆಲ್ಲ ಕಂಚಲ ಇಷ್ಟ ಕಮೆಂಟ್ ಮಾಡಿ ಆಯಿತಾ. ತುಂಬ ಟೈಪಲ್ಲಿ ಮಾಡ್ತಾರೆ ಕಂಚಲ, ನಾನಿಲ್ಲಿ ಸಿಂಪಲಾಗಿ ಮಾಡ್ತಾ ಇರುವಂಥದ್ದು. ನೋಡಿ, ಹೀಗೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಈಗ ಈ ಕಂಚಲ ಬೆಂದಿದೆ ಅಲ್ಲ, ಅದಕ್ಕೆ ನಾವು ಒಗ್ಗರಣೆಯನ್ನು ಹಾಕುವ. ಲಾಸ್ಟ್ ಇದು ನೋಡಿ, ನಾನು ಆಗ ಅದು ಮಸಾಲೆ ಎಲ್ಲ ಫ್ರೈ ಮಾಡಿಟ್ಟಿದ್ದೆಲ್ಲ ಅದೇ ಕಡಾಯಿಗೆ ಒಂದು 3 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕುವ. ಎಷ್ಟಿದ್ರೆ ಸಾಕು. ನಂತರ ಸಾಸಿವೆ, ನಾನು ಸ್ವಲ್ಪ ಸಾಸಿವೆ ಜಾಸ್ತಿ ಹಾಕಿದ್ದೇನೆ. ನೋಡಿ ಎಷ್ಟು ಸಾಸಿವೆ ಇದ್ದ ನಂತರ ಅದು ಪಟ ಅಂತ ಹೇಳುವಾಗ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಆ ಅಂಬಡೆಯನ್ನು ಗುದ್ದಿಟ್ಟಿದ್ದೇವಲ್ವ ಅದನ್ನು ಹೀಗೆ ಹಾಕಿ ಸ್ವಲ್ಪ ಹೀಗೆ ಫ್ರೈ ಮಾಡುವ. ಆ ಹುಳಿ ಎಲ್ಲ ಅಂಬಡೆದ್ದು ಹುಳಿ ಎಲ್ಲ ಬಿಟ್ಕೊಳ್ತದಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ನಂತರ ನಾವು ಬೇಯಿಸಿಟ್ಟಿದ್ದೇವಲ್ವ ಕಂಚಲ,
ಇದಕ್ಕೆ ಹಾಕುವ. ನೀರು ಸ್ವಲ್ಪ ತೆಗೆದಿಟ್ಟಿದ್ದೇನೆ ನಾನು ಕುಡಿಬೇಕು ಅಂತ. ಸ್ವಲ್ಪ ನೀರುಂಟು ಇದರಲ್ಲಿ ನೋಡಿ. ಇದನ್ನು ಹೀಗೆ ಹಾಕಿ ಸ್ವಲ್ಪ ಹೀಗೆ ಅದನ್ನು ಬೇಯಲಿಕ್ಕೆ ಬಿಡುವ. ನಂತರ ಉಪ್ಪು ನಾನು ಆಗ ಹಾಕಿದ್ದೇನೆ, ಈಗ ನೋಡ್ಕೊಂಡು ಹಾಕಿ, ಉಪ್ಪು ಬೇಕಾದರೆ ಹಾಕಿ ಅಷ್ಟೇ. ನೋಡಿ ಈಗ ಸ್ವಲ್ಪ ಉಪ್ಪು ಬೇಕು, ಸ್ವಲ್ಪ ಸಾಕು. ಸ್ವಲ್ಪ ಉಪ್ಪನ್ನು ಇಷ್ಟೇ ಸಾಕು. ಉಪ್ಪನ್ನು ಹಾಕಿ ಬೇಯಲಿಕ್ಕೆ ಬಿಡುವ. ಇದು ಬೇಯ್ತಾ ಇರುವಾಗಲೇ ಬೆಲ್ಲವನ್ನು ನೋಡಿಕೊಂಡು ಹಾಕಬೇಕು ಎಷ್ಟು ಬೇಕು ಅಂತ. ಕೈ ಕಮ್ಮಿ ಆಗ್ತದೆ ಇದರಲ್ಲಿ, ಕೈ ಆಲ್ರೆಡಿ ಕಮ್ಮಿನೇ ಇದೆ. ಈಗ ಇದು ಬೆಲ್ಲ ಹಾಕೋದ್ರಿಂದ ಸ್ವೀಟ್ನೆಸ್ ಬರ್ತದೆ, ನಿಮಗೆ ರುಚಿ ಜಾಸ್ತಿ ಆಗ್ತದೆ. ಇದು ಬೆಲ್ಲ ನಾನು ಪುಡಿ ಬೆಲ್ಲ ತಗೊಂಡಿದ್ದೇನೆ, ಬೇಕಾದರೆ ಉಂಡೆ ಬೆಲ್ಲ ಅದೆಲ್ಲ ಬರ್ತದಲ್ಲ, ನೀವು ಯಾವ ಥರದ ಬೆಲ್ಲ ಬೇಕಾದರೂ ತಗೊಳ್ಬೋದು. ಈ ಬೆಲ್ಲವನ್ನು ಇದಕ್ಕೆ ಆ್ಯಡ್ ಮಾಡ್ತೇನೆ ಈಗ ಬೇಯುವಾಗಲೇ. ಆಲ್ರೆಡಿ ಮುಕ್ಕಾಲಂಶ ಬೆಂದಿದೆ. ಒಂಚೂರು ನೀರು ಸ್ವಲ್ಪ ಕಮ್ಮಿ ಆದರೆ ಸಾಕು. ಅಂಬಡೆ ಜೊತೆ ಸ್ವಲ್ಪ ಹುಳಿ ಬಿಟ್ಕೊಳ್ಬೇಕಲ್ಲ, ಅಷ್ಟಾದರೆ ಸಾಕು. ನೋಡಿ ಒಂದು ಹೀಗೆ ಈ ಥರ ಮಿಕ್ಸ್ ಕೊಡುವ. ಹೀಗೆ ನೋಡಿ ಈ ಪೌಡರನ್ನು ನಾನು ಮಿಕ್ಸ್ ಮಾಡ್ತೇನೆ. ನೋಡ್ಕೊಂಡು ಹಾಕಿ. 1 2 ಸ್ಪೂನು, 3 ಇಷ್ಟ ಆದರೆ ಸಾಕು. ಇದೀಗ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ. ನಾನು ಹಾಕಿದಂಥ ಮಸಾಲ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಹಾಕಿದ್ದೇನೆ ಅಂತ ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿರ್ತೇನೆ, ನೋಡಿ ನೀವು. ನೋಡಿ ಫುಲ್ ಡ್ರೈ ಆಗಿದೆ, ಇದು ರೆಡಿ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ನಿಮಗೆ ನಾನು ಮಾಡ್ತಾ ಇರುವಂಥ ರೆಸಿಪಿ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ನಮಗೊಂದು ಲೈಕ್, ಶೇರ್ ಮತ್ತು ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನೋಡಿ ನೋಡಿ ರೆಡಿ ಆಗಿದೆ. ಬರಲಾ, ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್.